ಓಂ ಶ್ರೀ ಪರಮಾತ್ಮನೇ ನಮಃ. ವಿಜ್ಞಾನ ಭೈರವ ತಂತ್ರ ಶಿವ ಪಾರ್ವತಿ ಸಂಭಾಷಣೆ 112 ಪರಮಾತ್ಮನ ಅನುಭವ ಮಾಡುವ ಸಾಧನಗಳಲ್ಲಿ ನಾವು ಮೊದಲು ಒಂದನೇ ಸೂತ್ರ, ಒಂದನೇ ವಿಧಿ, ಯಾವ ರೀತಿ ಶಿವನು ಪಾರ್ವತಿಗೆ ಯಾವ ಉಪಾಯ ಹೇಳ್ತಾ ಇದ್ದಾನೆ ಗಮನದಲ್ಲಿ ಬಿಟ್ಟು ಕೇಳಿ. ಬಹು ಗಂಭೀರ 5,000 ವರ್ಷಗಳ ಪ್ರಾಚೀನ ಗ್ರಂಥ ವಿಜ್ಞಾನ ಭೈರವದಿಂದ ಪರಮಾತ್ಮನ ನೀವು ಸರಳ ರೂಪದಲ್ಲಿ ಅನುಭವ ಮಾಡಿಕೊಳ್ಳಬಹುದು. ಗಮನವಿಟ್ಟು ಕೇಳಿ. ಈಗ ವಿಜ್ಞಾನ ಭೈರವದಲ್ಲಿ ಮೊದಲನೇ ವಿಧಿ ಇದೆಯುತ್ತೆ. ಶಿವ ಪಾರ್ವತಿ ಸಂಭಾಷಣೆ. ಶಿವನು ಹೇಳ್ತಾನೆ, ಉಸಿರಿನ ಒಳಗೆ ಪ್ರವೇಶಿಸುವ ಕ್ಷಣ ಮತ್ತು ಉಸಿರಿನ ಹೊರಗೆ ಹೋರಾಡುವ ಕ್ಷಣದ ನಡುವೆ ಒಂದು ಅತಿ ಸೂಕ್ಷ್ಮ ಶೂನ್ಯ ಇದೆ. ಆ ಶೂನ್ಯದಲ್ಲೇ ಭೈರವನು ಪ್ರಕಾಶಿಸುತ್ತಾನೆ. ಪಾರ್ವತಿ ಪ್ರಶ್ನೆಗೆ ಪಾರ್ವತಿ ಕೇಳ್ತಾರೆ, ಯಾವ ರೀತಿ ನಾನು ಪರಮಾತ್ಮನ ಹುಡ್ಕೋದು? ನನಗೆ ಪೂಜೆ ಬರೋದಿಲ್ಲ, ಧ್ಯಾನ ಬರೋದಿಲ್ಲ, ಜಪ ಮಾಡೋದಿಲ್ಲ. ನಾನು ಯಾವ ರೀತಿ ಪರಮಾತ್ಮ ನಾನು ಹುಡುಕೋದು? ನೀವು ಹೇಳಿ ಅಂದಾಗ ಶಿವನು ಈ ರೀತಿ ಹೇಳ್ತಾ ಇದ್ದಾನೆ, ಉಸಿರಿನ ಒಳಗೆ ಹೋಗುತ್ತದೆ, ಉಸಿರು ಒಳಗೆ ಹೋಗುತ್ತದೆ, ಇದನ್ನು ನಾವು ಪೂರಕ ಅಂತ ಹೇಳ್ತಾರೆ. ಉಸಿರು ಹೊರಗೆ ಬರ್ತದೆ, ಅದನ್ನು ರೋಚಕ ಅಂತ ಹೇಳ್ತಾರೆ. ಈ ಎರಡು ಮಧ್ಯೆ ಒಂದು ಕ್ಷಣ ಇದೆ. ಅಲ್ಲಿ ಇದರ ಎರಡು ಮಧ್ಯೆ ಒಂದು ಕ್ಷಣ ಇದೆ. ಅಲ್ಲಿ ಉಸಿರಿಲ್ಲ, ಯೋಚನೆ ಇಲ್ಲ, ಅಹಂಕಾರ ಇಲ್ಲ. ಅಲ್ಲಿ ನೀನೇ ಇದ್ದೀಯಾ, ಶುದ್ಧ ಚೈತನ್ಯವಾಗಿದ್ದೀಯ. ಉಸಿರು ನಡೀತಾ ಐತೆ, ಒಳಗಡೆ ನಡೀತಾ, ಅದೊಂದು ಕ್ಷಣ. ಕ್ಷಣದಲ್ಲಿ ಅಲ್ಲಿ ಉಸಿರು ಇಲ್ಲ, ಯೋಚನೆ ಇಲ್ಲ, ಅಹಂಕಾರ ಇಲ್ಲ. ಅಲ್ಲಿ ನೀನೇ ಇದ್ದೀಯ ಶುದ್ಧ ಚೈತನ್ಯವಾಗಿ. ಅದೇ ಪರಮಾತ್ಮದ ದ್ವಾರವಾಗಿದೆ. ಈ ಸಾಧನ ವಿಧಿಯಲ್ಲಿ ಸರಳ. ನಾವು ಹೇಗೆ ಅಭ್ಯಾಸ ಮಾಡಬೇಕು? ಸುಖವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಬಹುದು, ತೆರೆಯಬಹುದು. ಉಸಿರಿನ ಬದಲಾಯಿಸಬೇಡಿ, ಸಹಜವಾಗಿರಲಿ. ಉಸಿರು ಒಳಗೆ ಹೋಗುವಿಕೆಯನ್ನು ಗಮನಿಸಿ. ಅದೇ ಪೂರ್ಣವಾದ ಕ್ಷಣ, ಒಂದು ಸೂಕ್ಷ್ಮ ನಿಲುವು ಶೂನ್ಯ. ಅದೇ ರೀತಿ ಉಸಿರು ಹೊರಗೆ ಹೋಗುವಿಕೆಯನ್ನು ಗಮನಿಸಿ. ಹೊರಗೆ ಹೋದ ನಂತರ ಕ್ಷಣದಲ್ಲಿ ಮತ್ತೊಂದು ಶೂನ್ಯ. ಇಲ್ಲಿ ಉಸಿರನ್ನು ಹಿಡಿಯಬೇಡಿ, ನಿಯಂತ್ರಣ ಬೇಡಿ, ಕೇವಲ ಸಾಕ್ಷಿಯಾಗಿ ನೋಡಿ. ಇದರಲ್ಲಿ ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು? ನೀವು ಯಾವ ಆಸನದಲ್ಲಿ ಕುಳಿತುಕೊಳ್ತಿರೋ, ಸುಖದಲ್ಲಿ ಸುಖವಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಸಿದ್ಧಾಸನ ಆಗಿರ್ಬೋದು. ಸ್ವಾಮಿಗಳೇ, ನಾವು ಗೃಹಸ್ಥರು, ನನಗೇನು ಆಸನ ಹಾಕೋದು ಬರೋದಿಲ್ಲ. ನೀವು ಯಾವ ಆಸನದಲ್ಲಿ ತುಂಬ ಜಾಸ್ತಿ ಕುಳಿತುಕೊಳ್ಳುವ ಅವಶ್ಯಕತೆ ಅಭ್ಯಾಸ ಇದೆ, ಆಸನ ಕುಳಿತುಕೊಳ್ಬೋದು. ಕುಳಿತುಕೊಂಡು ಉಸಿರಾಟವನ್ನು ಕೇವಲ ನೋಡಿ. ಉಸಿರು ಒಳಗಡೆ ಹೋಗ್ತಾಯಿದೆ, ಬರ್ತಾಯಿದೆ, ಇವಾಗ ನೋಡಿದಾಗ ಅವರು ಉಸಿರನ್ನು ಏನು ಹಿಡಿಬೇಡಿ, ನಿಯಂತ್ರಣ ಬೇಡಿ. ಆಗ ಆ ಶೂನ್ಯ ಕ್ಷಣದಲ್ಲಿ ಯೋಚನೆ ನಿಲ್ಲುತ್ತದೆ. ನಾನು ಎಂಬ ಭಾವ ಕರಗುತ್ತದೆ. ಒಳಗೆ ಆಳವಾದ ಶಾಂತಿ, ಕಾರಣವಿಲ್ಲದೆ ಆನಂದ. ಇದು ಧ್ಯಾನವಲ್ಲ, ಇದು ನಿನ್ನ ಸ್ವಭಾವವಾಗಿದೆ. ಅವರು ಏಕೆ ಇದು ಅತ್ಯಂತದ ಮೊದಲ ಸಾಧನವಾಗಿದೆ? ಇದು ಏಕೆಂದರೆ ಅತ್ಯಂತ ಮೊದಲ ಸ್ಥಾನವಾಗಿದೆ. ಶಿವನು ಇದನ್ನು ಮೊದಲಿಗೆ ಹೇಳ್ತಾನೆ. ಏಕೆಂದರೆ ಉಸಿರು ಎಲ್ಲರಿಗೂ ಇದೆ. ಸಮಯ ಬೇಕಿಲ್ಲ, ಸ್ಥಳ ಬೇಕಿಲ್ಲ, ಧರ್ಮ ಜಾತಿ ಏನು ಬೇಡ. ಜೀವನದ ಮಧ್ಯೆ ಪರಮಾತ್ಮ ಅನುಭವ, ಜೀವನದಲ್ಲಿ ಇದ್ದು ಪರಮಾತ್ಮ ಅನುಭವವನ್ನು ಮಾಡಿಕೊಳ್ಳಬಹುದು. ಅನುಭವದ ಗಂಭೀರ ಸತ್ಯ. ಈ ಸಾಧನೆಯಲ್ಲಿ ನೀನು ಪರಮಾತ್ಮನನ್ನು ಹುಡುಕುವವನೇ ಕರಗುತ್ತಾನೆ. ಅದಕ್ಕೆ ಇದನ್ನು ಭೈರವ ದ್ವಾರ, ಸಹಜ ಸಮಾಧಿ, ಜೀವಂತ ಬ್ರಹ್ಮಜ್ಞಾನ ಎಂದು ಕರೆಯುವರು. ಅವರು ಇಲ್ಲಿ ಪ್ರತಿ ದಿವಸ ನೀವು 5-10 ನಿಮಿಷ ದಿನದ ಯಾವುದಾದ್ರೂ ಕ್ಷಣದಲ್ಲಿ ಅವರು ವಿಶೇಷವಾಗಿ ಆತಂಕ, ದುಃಖ, ಒತ್ತಡ ಸಮಯದಲ್ಲಿ ಈ ಸಾಧನೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ಯಾವುದರಲ್ಲಿ ನಿಮ್ಮಲ್ಲಿ ದುಃಖ ಆಗ್ತಾಯಿದ್ದೋ, ಅವರು ತುಂಬ ಒತ್ತಡ ಆಗ್ತಾಯಿದ್ದೋ, ಆಗ ನೀವು ವಿಶೇಷದಲ್ಲಿ 5 ನಿಮಿಷ 10 ನಿಮಿಷ ನೀವು ಇದನ್ನು ಸಣ್ಣಲ್ಲಿ ಪ್ರತಿದಿನ ಮಾಡಬಹುದು. ಅಲ್ಲಿ ಈ ವಿಧಿಯಲ್ಲಿ ಈ ವಿಧಿಯನ್ನು ನೀವು ಆತ್ಮ ಸಾಕ್ಷಾತ್ಕಾರ ಹೇಗೆ ದಾರಿಗಳು ಹಳ್ಳವಾಗಿ ನೋಡಬಹುದು. ಆತ್ಮ ಸಾಕ್ಷಾತ್ಕಾರ ವಿಧಿ, ಆತ್ಮ ಸಾಕ್ಷಾತ್ಕಾರ ನಾವು ಯಾವ ರೀತಿ ಪಡೆಯಬಹುದನ್ನು ನೀವು ಸಹಜ ನೀವು ಇದನ್ನು ನೋಡಬಹುದು. ಪ್ರಾಚೀನ ಗ್ರಂಥದಲ್ಲಿ ಕನ್ನಡದಲ್ಲಿ ನಾನು ಸರಳದಲ್ಲಿ ಹೇಳುವ ಪ್ರಯಾಸ ಮಾಡುತ್ತಿದ್ದೇನೆ. ನನ್ನ ಅನುಭವ ಮುಖಾಂತರ ಅವರು ಇಲ್ಲಿಂದ ಬಂದ 5,000 ವರ್ಷಗಳಿಂದ ಇವತ್ತಿನ ತನಕ ಎಲ್ಲ
ಗುಪ್ತ ಇತ್ತು, ಗುರು ಶಿಷ್ಯರ ಮಧ್ಯೆ ಗುಪ್ತವಾಗಿತ್ತು. ಯಾರಿಗೆ ಅನುಭವ ಆದರೂ ಅವರು ಲಯ ಮಾಡಿ ಹೊರಟೋದ್ರು. ಈಗ ನಾವು ಪ್ರಯಾಸ ಮಾಡ್ತಿದ್ದೇವೆ, ಎಲ್ಲರೂ ಗಮನವಿಟ್ಟು ಅವರು ಧ್ಯಾನ ಪ್ರತಿಯೊಬ್ಬರು ಮಾಡ್ಬೋದು. ಪರಮಾತ್ಮನನ್ನು ಅನುಭವ ಮಾಡುವುದಕ್ಕೆ ಸ್ತ್ರೀ ಆಗಲಿ ಪುರುಷರಾಗಲಿ ಏನು ಭೇದವಿಲ್ಲ. ನೀವು ಸಾಕ್ಷಾತ್ಕಾರ ಅಧಿಕಾರಿ ಆಗಿದ್ದೀರಾ. ಓಂ ಶ್ರೀ ಪರಮಾತ್ಮನೇ ನಮಃ.